ಕಳೆದ ತಿಂಗಳಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂಥ ಶ್ರೀ ನರೇಂದ್ರ ಮೋದಿಯವರು ಪರಕೀಯ ಚಲನ ಹೊರಗೆ ಹೋಗ್ತಾ ಇದೆ, ಇದರ ಬಗ್ಗೆ ಒಂದು ಶಾಶ್ವತವಾದಂಥ ಯೋಜನೆ ನಾವು ಮಾಡೋಣ ಅಂಥೇಳಿ ಸಂದರ್ಭ ಬಂದಾಗ ಕ್ಯಾಬಿನೆಟ್ದಲ್ಲಿ ನಮ್ಮ ದೇಶದ ಕೇಂದ್ರ ಮಂತ್ರಿ ಆದಂಥ ಕ್ರೀಡಾ ಕೇಂದ್ರ ಮಂತ್ರಿ ಆದಂಥ ಮನ್ಸುಖ್ ಮಾಂಡವಿಯಾ ಅವ್ರ ಜೊತೆ ಚರ್ಚೆ ಮಾಡು ಸೈಕಲ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅಂಥೇಳಿ ಒಂದು ಇವೆಂಟು ಇಡೀ ದೇಶದಲ್ಲಿ ಮಾಡಬೇಕಂಥೇಳಿ ಒಂದು ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ಮುಖಾಂತರ ನಮ್ಮ ನ್ಯಾಷನಲ್ ಸೈಕ್ಲಿಂಗ್ ಅಸೋಸಿಯೇಷನು, ಕರ್ನಾಟಕ ಸ್ಟೇಟ್ ಸೈಕ್ಲಿಂಗ್ ಅಸೋಸಿಯೇಷನು ಮತ್ತು ಅವರ ಆದೇಶ ಮುಖಾಂತರ ಬೆಳಗಾವದಲ್ಲಿ ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸೈಕ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ಈ ಈವೆಂಟ್ ನಾವು ಇಟ್ಟುಕೊಂಡಿದ್ದೀವಿ. ಬರೋ 13 ತಾರೀಕಿಗೆ ಹನುಮಾನ್ ನಗರದಲ್ಲಿ ಡಬಲ್ ರೋಡ್ ಮೇಲೆ ಬೆಳಗ್ಗೆ 7-8 ಗಂಟೆಗೆ ಪ್ರಾರಂಭ ಮಾಡಿ 10 ಗಂಟೆ ಒಳಗೆ ಅದು ಮುಗಿಸೋ ಅಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ 3 ನಾವು ಕ್ಯಾಟಗರಿ ಮಾಡಿದ್ದೀವಿ. ಒಂದು ಜೂನಿಯರ್ ಲೇಡೀಸ್, ಸಬ್ ಜೂನಿಯರ್ ಲೇಡೀಸು ಮತ್ತು ಸೀನಿಯರ್ ಲೇಡೀಸ್, ಹೀಗೆಲ್ಲ 3 ಕ್ಯಾಟಗರಿ ಲೇಡೀಸಿಗೆ ಪ್ರಾಧಾನ್ಯತೆ ಜಾಸ್ತಿ ಕೊಟ್ಟಿದ್ದೀವಿ. ಆ ಥರದಲ್ಲಿ ಮತ್ತೊಂದು ಕ್ಯಾಟಗರಿ ನಾವು ತೊಗೊಂಡೀವಿ ಜೆಂಟ್ಸದ್ದು, ಅದು ಕಂಪ್ಲೀಟ್ ಓಪನ್ ಕ್ಯಾಟಗರಿದಲ್ಲಿ ಒಂದು ಅವ್ರಿಗೆ ಕೊಡ್ತಾಯಿದ್ದೀವಿ. ಅದೇ ಆ 3.5ರಿಂದ 4 ಕಿಲೋಮೀಟರ್ದು ಆ ಟ್ರ್ಯಾಕ್ ಇದೆ, ಆ ಟ್ರ್ಯಾಕ್ದಲ್ಲಿ ನಾವು ಮಾಡಬೇಕಂತ ಮಾಡೀವಿ. ಟ್ರಾಫಿಕ್ಗೆ ತೊಂದರೆ ಆಗಬಾರ್ದು ಅಂಥೇಳಿ ಮಾನ್ಯ ಶ್ರೀ ಕಮಿಷನರ್ ಬೆಳಗಾಂ ಅವರಿಗೆ ನಾನು ಕೇಳಿಕೊಂಡು ಒಂದು ಪರ್ಮಿಷನ್ ಅವ್ರ ಕಡೆಯಿಂದ ನಾವು ತೊಗೋತಾ ಇದ್ದೀವಿ. ಈ ಒಂದು ಸಿಂಗಲ್ ಟ್ರ್ಯಾಕ್ದಲ್ಲಿ ಯೂಸ್ ಮಾಡಿದ್ರೆ ಅದು ಟ್ರಾಫಿಕ್ಗೆ ಯಾವುದೂ ತೊಂದರೆ ಆಗಲಿಕ್ಕಿಲ್ಲ. ಕಳೆದ ಸರಿ ನಾವು ಇಲ್ಲಿ ಹೈವೇ ಮೇಲೆ ಕರ್ನಾಟಕ ರಾಜ್ಯ ಸೈಕ್ಲಿಂಗ್ ಚಾಂಪಿಯನ್ನ ನಾವು ಮಾಡಿದಾಗ ಕೆಲವೊಂದು ಸಮಸ್ಯೆಗಳು ಬಂದಿದ್ದು, ಅದಕ್ಕೆ ವಿಶೇಷವಾದಂಥ ಪಾಪ್ಯುಲಾರಿಟಿ ಸಿಕ್ಕಿಲ್ಲ, ಅದಕ್ಕೆ ಹೆಚ್ಚಿನ ಅದರ ಬಗ್ಗೆ ಪ್ರಚಾರ ಆಗಿಲ್ಲ. ಅದಕ್ಕಾಗಿ ಇದು ಇವೆಂಟು ನಾವು ಬೆಳಗಾಂದಲ್ಲಿ ಇಟ್ಕೊಂಡಿದ್ದೀವಿ. ಸೈಕ್ಲಿಂಗ್ ಪ್ರಮೋಟ್ ಮಾಡಬೇಕು. ಮೊದಲೇ ಇಂಪಾರ್ಟೆಂಟ್ ವಿಷಯ ಅಂದರೆ ಪರಕೀಯ ಚಲನ ಉಳಿಬೇಕು, ಪೆಟ್ರೋಲ್ಗೆ ಜಾಸ್ತಿ ಈ ಥರದಲ್ಲಿ ಉಳಿತಾಯ ಆಗಬೇಕು, ಈ ದೇಶದ ಪರಕೀಯ ಚಲನ ಉಳಿಬೇಕು. ಎರಡನೇದ್ದು ಆ ಪೊಲ್ಯೂಷನ್ ಏನು ನಡೀತಾ ಇದೆ ಈ ಪೆಟ್ರೋಲು ಮತ್ತು ಡೀಸೆಲ್ ವೆಹಿಕಲ್ಸ್ದಿಂದ, ಅದು ಪೊಲ್ಯೂಷನ್ ಕಡಿಮೆ ಆಗಬೇಕು. ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಎಂಟೈರ್ ಎನ್ವೈರನ್ಮೆಂಟ್ ಚಲೋ ಆಗಬೇಕು ಅಂಥೇಳಿ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಾಕಿದ್ದಾರೆ. ಆ ಥರದಲ್ಲಿ ಮತ್ತೊಂದು ಅಡಿಷನ್ ಅಂತಂದರೆ ಇವತ್ತು ಯುವಕರು ಸೈಕಲ್ ಯಾರೂ ಹತ್ತಾ ಇಲ್ಲ, ಎಲ್ಲರೂ ಮೋಟ್ರ್ ಸೈಕಲು ಕಾರ್ದಿಂದ ಅಡ್ಡಾಡ್ತಾ ಇದ್ದಾರೆ. ಆ ಥರದಿಂದ ಆರೋಗ್ಯದ ಅನೇಕ ಸಮಸ್ಯೆಗಳು ಈಗಿನ ಭಾವಿ ಪೀಳಿಗೆ ಯುವಕ ಸ್ಥಾನದಲ್ಲಿ ಇದ್ದಾಗನೇ ಬರ್ಲಿಕ್ಕತ್ತಾವೆ. ಅದೂ ಎಲ್ಲ ಅವಾಯ್ಡ್ ಆಗಬೇಕು. ಹೆಲ್ದಿ ಒಂದು ಕಮ್ಯುನಿಟಿ ಆಗಬೇಕು, ಹೆಲ್ದಿ ಒಂದು ಸಮಾಜ ಹುಟ್ಟಬೇಕಂಥೇಳಿ ಸೈಕ್ಲಿಂಗ್ ಪ್ರಮೋಟ್ ಮಾಡುವಂಥ ಒಂದು ಯೋಜನೆ ಹಾಕ್ಕೊಂಡು ನಮ್ಗೆ ಅವರು ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದ್ದಾರೆ. ಇವತ್ತು ಕೋಕೋ ಕಂಪ್ನಿ ನಮ್ಮ 24 ಅಂಥೇಳಿ ಕಂಪ್ನಿ ಇದೆ. ಆ ಕಂಪ್ನಿ ವತಿಯಿಂದ ಸಂಪೂರ್ಣ ಸ್ವದೇಶಿ, ಯಾಕಂದರೆ ಸಾಫ್ಟ್ ಡ್ರಿಂಕ ವಗೇರೆ ಎಲ್ಲ ಕೊಡೋದು ಎಲ್ಲ ತಪ್ಪಾಗ್ತದೆ, ಇದು ನಮ್ಮ ದೇಶದ ಸಂಸ್ಕೃತಿ ಇಲ್ಲ, ಪದ್ಧತಿ ಇಲ್ಲ ಅಂಥೇಳಿ ಸಂಪೂರ್ಣ ಸ್ವದೇಶಿಯಾದಂಥ ಒಂದು ಎನರ್ಜಿ ಡ್ರಿಂಕು ಕೋಕಮ್ ಕಂಪ್ನಿಯವರು ಆಯುರ್ವೇದಿಕ್ ಅಗದಿ ಸಂಪೂರ್ಣ ಬಲಶಾಲಿ ಇದ್ದಂಥ ಒಂದು ಡ್ರಿಂಕು ಇವತ್ತು ಆ ಕಂಪ್ನಿಯವ್ರು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ಅವರು ಸ್ಪಾನ್ಸರ್ ಮಾಡಿದ್ದು ಈ ಟಿ ಶರ್ಟ್ಗಳು ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ನಾವು ಟಿ ಶರ್ಟ್ ಕೊಡ್ತಾಯಿದ್ದೀವಿ. ಅದೇ ಪ್ರಕಾರ ಪೋದ್ದಾರ್ ಜ್ಯುವೆಲ್ಲರ್ಸ್ ಮುಖಾಂತರ ಅವ್ರಿಗೆ ನಾವು ಹೆಲ್ಮೆಟ್ ಕೊಡ್ತಾಯಿದ್ದೀವಿ, ಸೇಫ್ಟಿ ಸಲುವಾಗಿ ಹೆಲ್ಮೆಟ್ನೂ ಕೊಡ್ತಾಯಿದ್ದೀವಿ. ಅಲ್ಲಿ ಬಂದಿದ್ದಂಥ ಎಲ್ಲ ಸ್ಪರ್ಧಕರಿಗೆ ತಿಂಡಿ ಟಿಫಿನು ಎಲ್ಲ ಮಾಡಿ ಯಾರು ಗೆಲ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸ ಬೆಳಗಾಂ ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ಈ ಥರದಲ್ಲಿ ಇವತ್ತು DDPIಗಳು, BEOಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಸಹಕಾರ ಮಾಡಿ ನಾವು ಈ ಸ್ಪರ್ಧೆ ಯಶಸ್ವಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಮೊದಲಿಕ್ಕೆ 14 ತಾರೀಕು ನಾವು ಇಟ್ಕೊಂಡು, ಆದರೆ ಇದು 13 ತಾರೀಕಿಗೆ ಸೆಕೆಂಡ್ ಸ್ಯಾಟರ್ಡೆ ಇರೋ ಸುಟಿ ಇರೋ ಕಾರಣದಿಂದ ಎಲ್ಲರಿಗೂ ಸುಟಿ ಇರೋ ಕಾರಣದಿಂದ ಆ ದಿವಸ ನಾವು ಈ ಸ್ಪರ್ಧೆ ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. 300 ಜನ, ಮಿನಿಮಮ್ 300. ಓನ್ಲಿ ಬೆಳಗಾಂ ಡಿಸ್ಟ್ರಿಕ್ಟ್, ಅಬೌಟ್ 4.5 ಕಿಲೋಮೀಟರ್ಸ್ 1 ಲ್ಯಾಪ್. ಆಮೇಲೆ ಸೀನಿಯರ್ಸಿಗೆ 2 ಲ್ಯಾಪ್ ಕೊಡ್ತೀವಿ. ವರ್ಲ್ಡ್ ಬೈಸಿಕಲ್ ಎಲ್ಲರಿಗೂ ಸ್ಪೋರ್ಟ್ಸ್ ಸೈಕಲ್ ಇರೋಂಗಿಲ್ಲ. ಸಾದಾ ಸೈಕಲ್ ಮ್ಯಾನು ಕೆಲವೊಂದು ಜನ ಅನೇಕ ತಮ್ಮ ಇದು ತೋರಿಸಿದ್ದಾರೆ, ದೇ ಹ್ಯಾವ್ ಶೋನ್ ದೇರ್ ರಿಸಲ್ಟ್ಸ್. ಹಳ್ಳಿಯಲ್ಲಿ ಸಾದಾ ಸೈಕಲ್ ತೊಗೊಂಡು
ಸ್ಪೋರ್ಟ್ಸ್ ಸೈಕಲ್ಗೆ ಡಿಫೀಟ್ ಮಾಡುವಂಥ ಕೆಲಸ ಕೆಲವೊಂದು ಹಳ್ಳಿ ಹುಡುಗರು ಮಾಡಿದ್ದಾರೆ. ಸರ್ ಮೊದಲ ನಮ್ಮ ಬೆಳಗಾಂದಾಗ ಸಾದಾ ಸೈಕಲ್ ಮೇಲೆ ನ್ಯಾಷನಲ್ ಚಾಂಪಿಯನ್ನಾಗ ಸುದೇಕಾಕಿ ಇಲ್ಲೇ ಒಂದು ಸಣ್ಣ ಒಂದು ಹಳ್ಳಿ ಇದೆ ಇದು ಮುತ್ಯಾನಟ್ಟಿ ಅಂತೇಳಿ, ಅಲ್ಲಿಂದ ಹುಡುಗರು ಮತ್ತು ಹುಡುಗಿಯರು ಸಾದಾ ಸೈಕಲ್ ಮೇಲೆ ಆಲ್ ಇಂಡಿಯಾದು ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಸೊ ಸೈಕಲ್ ಇಸ್ ನಾಟ್ ಅ ಕಂಪಲ್ಸರಿ, ಓನ್ಲಿ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೆಲ್ಮೆಟ್ ಅದು ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ.